ಎಲ್ಲರಿಗೂ ನಮಸ್ಕಾರ. ಜೈ ಭೋಲೆನಾಥ್, ಹರ ಹರ ಮಹಾದೇವ್. ಶ್ರೀ ಶಿವನ ಒಂದು ನಾಮಸ್ಮರಣೆ ಮಾಡುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕೇದಾರನಾಥ್ ಯಾತ್ರೆಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನಿನ್ನೆ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ಮಾಡಿದ್ವಿ. ಪಾರ್ಟ್ 1 ವಿಡಿಯೋದಲ್ಲಿ ಬೆಳಗಾವಿಯಿಂದ ರಾಯಬಾಗ್ ಮೂಲಕ ಡೆಲ್ಲಿ ಬಂದು, ದೆಹಲಿಯಿಂದ ಹರಿದ್ವಾರಕ್ಕೆ ಬಂದು ಇಲ್ಲಿ ರೂಮ್ ಮಾಡೋವರೆಗೂ ನಿನ್ನೆ ವಿಡಿಯೋದಲ್ಲಿ ಇತ್ತು. ಇವತ್ತಿನ ವಿಡಿಯೋದಲ್ಲಿ ಹರಿದ್ವಾರದಲ್ಲಿರೋ ರೂಮ್ ಚೆಕ್ಔಟ್ ಆಗಿ ಸೋನ್ಪ್ರಯಾಗ್ಗೆ ಬಸ್ ಮೂಲಕ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನೋಡಿ ಅಥವಾ ಈ ಬಸ್ ಕ್ಯಾಬಿನ್ ರೈಡ್ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಬನ್ನಿ ಈಗ ನಮ್ಮ ಬಸ್ ಬುಕಿಂಗ್ ಆಫೀಸ್ ಹತ್ರ ಹೋಗೋಣ. ಇಲ್ಲಿ ನೋಡ್ರಿ, ಬಸ್ಗಳು ಕೇದಾರನಾಥಕ್ಕೆ ಹೋಗಕ್ಕೆ ಎಲ್ಲ ಬಸ್ಗಳು ರೆಡಿಯಾಗಿ ನಿಂತಾವು. ಬಸ್ ಸಾಕಷ್ಟು ಅದಾವ, ಆದ್ರೆ ಜನನೂ ಅಷ್ಟೇ ಐತಿ. ಎಲ್ಲ ಬಸ್ ಲಗುಟ್ ಫುಲ್ ಆಗಿಬಿಡ್ತಾವು. ಇವಾಗ ನೋಡ್ರಿ ಕೇದಾರನಾಥಕ್ಕೆ ಹೋಗುವಂಥ ಬಸ್ಗಳ. ಜನ ಎಲ್ಲ ಆಯ್ತು ನಿಂತಾರ ಆಲ್ರೆಡಿ. ಬಸ್ ನಿಲ್ಲೋ ಸ್ಥಳಕ್ಕೆ ಬಂದಿದ್ದೀವಿ. ಬಸ್ ಇದನ್ನ ನೋಡ್ರಿ, ನಾವು ಕೇದಾರನಾಥಕ್ಕೆ ಹೋಗೋ ಬಸ್ ನಂಬರ್ 0434. ಈ ಬಸ್ಸಲ್ಲೇ ನಾವು ಕೇದಾರನಾಥಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ. ಬನ್ನಿ ಬಸ್ ಒಳಗೆ ಹೇಗೈತೆ ನೋಡೋಣ. ಬಸ್ಸಿಗೆ ಜನ ಹತ್ತೈತಿ. ಈ ರೀತಿ ಒಂದು 30 ಜನರದ ಬಸ್ ಇರ್ತೈತಿ. ಇಲ್ಲಿ ಕ್ಯಾಬಿನ್, ನೀವು ರೇನ್ಕೋಟ್ ಬೇಕಾದ್ರೆ ಇಲ್ಲೇ ಹರಿದ್ವಾರದಾಗ ತಗೋರಿ. ಅಂದ್ರೆ ಒಂದು ರೇನ್ಕೋಟಿಗೆ 50 ರೂಪಾಯಿ ಐತಿ. ಅಲ್ಲಿ 150. ಅಲ್ಲಿ ನೀವೇನಾದ್ರೂ ಸೋನ್ಪ್ರಯಾಗದಾಗ ಗೌರಿಕೊಂಡದಾಗ ತಗೋತೀನಿ ಅಂದ್ರೆ ಒಂದು ರೇನ್ಕೋಟಿಗೆ 150ರಿಂದ 200 ರೂಪಾಯಿ ಇರ್ತೈತಿ. ಅದಕ್ಕೆ ಇಲ್ಲಿ ನಿಮ್ಮ ಬಸ್ ಹತ್ರನೇ ಮಾರಕ್ಕೆ ಬರ್ತಾರೋ, ತೊಗೊಂಡ್ಬಿಡ್ರಿ. ಯಾಕಂದ್ರೆ ಕೇದಾರನಾಥದಾಗ ವೆದರ್ ಹೇಳಕ್ಕೆ ಬರಂಗಿಲ್ಲ, ಯಾವಾಗ ಮಳೆ ಬರ್ತೈತಿ, ಯಾವಾಗ ಸ್ನೋಫಾಲ್ ಆಕೈತಿ ಅಂತೇಳಿ. ಬಸ್ಸಿಂದ ಒಳಗಡೆ ಸೈಡ್ ಇಂಟೀರಿಯರ್ ನೋಡಿ ಬಸ್ ಹಂಗೈತ್ರಿ. ಆಟ ಒಂದು ಭಾಳ ಬರಂಗಿಲ್ಲ, ಒಂದು 30 ಸೀಟಿನ ಬಸ್ ಇರ್ತೈತಿ. ಈ ರೀತಿ ಸೀಟ್ ಅದಾವು. ಇಲ್ಲಿ ನೋಡ್ರಿ, ಗ್ಲೌಸ್ 100 ರೂಪೀಸ್. ಇಲ್ಲೇ ತೊಗೊಂಡ್ಬಿಡ್ರಿ, ಮ್ಯಾಗ ಭಾಳ ಕಾಸ್ಟ್ಲಿ ಇರ್ತಾವ ಅಂತೇಳಿ ನಮ್ಮ ಡ್ರೈವರ್ ಸಾಹೇಬ್ರು ಹೇಳತ್ತಿದ್ರು. ಗ್ಲೌಸ್ ಇಲ್ಲಿ ಚೀಪ್ ರೇಟ್ ಅದಾವು. ಹರಿದ್ವಾರದಾಗ ಏನು ಬೇಕೆಲ್ಲ ತೊಗೊಂಡ್ಬಿಡ್ರಿ ನಿಮ್ಮ ಅವಶ್ಯಕತೆ ವಸ್ತುಗಳನ್ನು. ಡ್ರೈವರ್ ಸಾಹೇಬ್ರು ಪೂಜೆ ಮಾಡತ್ತಾರ ನೋಡ್ರಿ. ಪೂಜೆ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಜೈ ಭೋಲೆನಾಥ್, ಹರ ಹರ ಮಹಾದೇವ್. ಹರ ಹರ ಮಹಾದೇವ್, ಬಂ ಬಂ ಭೋಲೆನಾಥ್. ಗಾಡಿ ಈಗ ಹರಿದ್ವಾರದಿಂದ ಬಿಡಾದೈತ್ರಿ. 4:15 ಟೈಮ್ ಕೊಟ್ಟರು ನಮಗೆ. ಈಗ 5 ಗಂಟೆ ಆಗೈತಿ. 5 ಗಂಟೆಗೆ ಬಿಡಾತಾರು. ಹರಿದ್ವಾರದಿಂದ ಬಸ್ ಹೊರಡ್ತಾ ಇದೆ. ದೆಹಲಿ 203, ಬೇರೂತ್ 135, ದೇಹರಾದೂನ್ 65, ರಿಷಿಕೇಶ್ 24 ಕಿಲೋಮೀಟರ್ ಇದೆ. ಇದು ನೋಡ್ರಿ ಗಂಗಾ ನದಿ ಎಷ್ಟು ಬೇರೆ ಆಗುತ್ತೆ ಅಂತ ಹೇಳಿ. ಬದ್ರಿನಾಥ್ ಇಲ್ಲಿಂದ್ರ 315 ಕಿಲೋಮೀಟರ್ ಐತಿ. ವೆಲ್ಕಮ್ ಟು ವಿಸಿಟ್ ದೇವಭೂಮಿ ಉತ್ತರಾಖಂಡ್. ಗಂಗೋತ್ರಿ ಈ ಕಡೆ ಹೋದ್ರೆ ಗಂಗೋತ್ರಿ ಹೋಗತ್ರಿ 263 ಕಿಲೋಮೀಟರ್ ಐತಿ.
ಸೋನ್ಪ್ರಯಾಗಕ್ಕೆ ಹೋಗೋವಾಗ ದಾರಿ ಮಧ್ಯೆ ಇಲ್ಲಿ ನಾಷ್ಟಕ್ಕೆ ತರಬೇರು. ಇಲ್ಲಿ ಸಾಕಷ್ಟು ನಾಷ್ಟ ಹೋಟೆಲ್ ಅದಾವು. ಇಲ್ಲೆಲ್ಲ ಬಸ್ ತರಬೇರು ನೋಡ್ರಿಂದ. ವ್ಯೂ ನೋಡ್ರಿ ಹೋಟೆಲ್ ಒಳಗಿಂದ ಹೆಂಗೈತಿ. ನಾವಿರೋ ಪ್ಲೇಸ್ ಒಳಗೆ ಈಗ ಒಂದು ಹಾಫ್ ಆ್ಯನ್ ಅವರ್ ಬಂದಿದ್ದೀವಿ ಈಗ. ಅಂದ್ರೆ ಹಾಫ್ ಆ್ಯನ್ ಅವರ್ ಸಾರಿ, ಒಂದು ಹಾಫ್ ಹಾದಿ ಬಂದಿದ್ದೀವಿ ಈಗ, ಅರ್ಧ ದಾರಿ. ಇಲ್ಲಿ ಟೆಂಪ್ರೇಚರ್ ಎಷ್ಟೈತಿ ನೋಡ್ರಿ, 26 ಡಿಗ್ರಿ ಸೆಲ್ಸಿಯಸ್ ಐತಿ ಟೆಂಪ್ರೇಚರ್. ಫುಲ್ ಕೋಲ್ಡ್. ಇಲ್ಲೇ ಗಾಳಿ ನಮ್ಮ ಎ ಸಿ ಹಚ್ಚಿದಾಗ ಏನು ಗಾಳಿ ಬೀಸತ್ಲೆ ಆ ಟೈಪ್ ಗಾಳಿ ಬೀಸತೈತಿ. ಇನ್ನು ಮ್ಯಾಗ ಹೋದ್ರೆ ಇನ್ನೂ ಹಂಗೆ ಮೈನಸ್ ಹೋಗ್ತೈತಿ. ಫುಲ್ ಥಂಡಿ ಸ್ಟಾರ್ಟ್ ಇರ್ತೈತಿ. ಗಂಗಾರ್ ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗೈತೆ ನೋಡ್ರಿ. ಒಳಗಾಕ್ಯಾರ. ದಾರಿ ಮಧ್ಯೆ ಬಸ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತಿ, ಅದಕ್ಕೆ ಬಸ್ ರಿಪೇರಿ ಮಾಡ್ತಿರ್ತಾರೆ ನೋಡ್ರಿ. ಯಾಕಂದ್ರೆ ರೋಡ್ ಘಾಟ್ ಸೆಕ್ಷನ್ ಭಾಳ ಇರೋದ್ರಿಂದ ಬಸ್ ಮ್ಯಾಗಿನ ಮ್ಯಾಗ ಏನಾರು ಪ್ರಾಬ್ಲಮ್ ಆಗತ್ತಿರ್ತಾವೆ. ಏನೋ ಸುತ್ತತಿ ವೆಲ್ಡಿಂಗ್ ಹೊಡಿತಾರು. ಬಸ್ ಈಗ ಗುಪ್ತ ಕಾಶಿ ಎಂಟ್ರಿ ಆಯಿತು. 12:55 ಆಗೈತ್ರಿ. ಬಸ್ ಗುಪ್ತ ಕಾಶಿಗೆ ಎಂಟ್ರಿ ಆಗೈತಿ. ಪಾಟ ಬತ್ ನೋಡ್ರಿ. ಪಾಟದಾಗ ಇಲ್ಲಿ ಹೆಲಿಪ್ಯಾಡ್ ಐತಿ. ನೀವೇನಾದರೂ ಹೆಲಿಕಾಪ್ಟರ್ ತೊಗೊಂಡು ಹೋಗೋರಿದ್ರೆ ಇಲ್ಲಿಂದ್ರೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೋನ್ಪ್ರಯಾಗ್ 13, ಗೌರಿಕುಂಡ್ 19, ಕೇದಾರ್ನಾಥ್ 35 ಕಿಲೋಮೀಟರ್ ಐತಿ ಪಾಟದಿಂದ. ಸೋನ್ಪ್ರಯಾಗದಿಂದ ಒಂದು 10 ಕಿಲೋಮೀಟರ್ ಹಿಂದ್ಗಡೆ ಟ್ರಾಫಿಕ್ ಜಾಮ್ ಆಗೈತಿ. ಜಾಮ್ ಆಗಿ ಅರ್ಧ ತಾಸು ಆಯ್ತು. ಇನ್ನೂ ಒಂದು ಗಾಡಿ ಮೂವ್ ಆಗೋತು ನೋಡ್ರಿ. ಎಷ್ಟಕ್ಕೆ ಟ್ರಾಫಿಕ್ ಗಾಡಿಗಳು ನಿಂತಾವ ಅಂತೇಳಿ ಇಲ್ಲೇ ನಿಂತಿದ್ವಿ. ಅರ್ಧ ತಾಸು ಆಯ್ತು ನೋಡ್ರಿ. ಇಲ್ಲಿ ಸರ್ಸಿ ಹೆಲಿಪ್ಯಾಡ್, ಸರ್ಸಿ ಇಲ್ಲಿಂದ ಹೆಲಿಕಾಪ್ಟರ್ ಸರ್ವಿಸ್ ಐತಿ. ನೀವೇನಾದ್ರು ಹೆಲಿಕಾಪ್ಟರ್ನಾಗ ಕೇದಾರ್ನಾಥ್ ದರ್ಶನ ಮಾಡೋರಿದ್ರಂದ್ರೆ ಇಲ್ಲಿಂದ್ರೆ ಹೋಗ್ಬೋದು. ಆದ್ರೆ ಆನ್ಲೈನ್ದ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಅಲ್ಲಿ ಟ್ರಾಫಿಕ್ ಒಂದು ಸ್ವಲ್ಪ ಭಾಳ ಆಯ್ತು, ಅದರ ಸಂಬಂಧ ಲೇಟ್ ಆಯಿತು ಬರೋಕೆ. 1 ಅವರ್ ಟ್ರಾಫಿಕ್ದಾಗ ಇದ್ದೀವಿ. ಈಗ ಬಸ್ ಸೀತಾಪುರ ರೀಚ್ ಆಗೈತಿ. ಟೈಮ್ 3:30 ಆಗೈತಿ. 3:30ಗೆ ಸೀತಾಪುರ ರೀಚ್ ಆಗಿದ್ವಿ. ಇನ್ನೂ ಅರ್ಧ ಗಂಟೆ ಬೇಕು ಸೋನ್ಪ್ರಯಾಗ್ ಹೋಗಕ್ಕೆ. ಈಗ ಬಸ್ ಸೀತಾಪುರ ರೀಚ್ ಆಯ್ತು. ಸೋನ್ಪ್ರಯಾಗ್ವರೆಗೂ ಬಸ್ ಹೋಗಂಗಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಬುಕ್ ಮಾಡೋದ್ನ ಸೋನ್ಪ್ರಯಾಗ್ ಅಂತ ಹೇಳ್ತಾರೋ, ಆದರೆ ಇಲ್ಲಿ ಸೀತಾಪುರದೊಳಗೆ ಬಿಡ್ತಾರೋ. ಇಲ್ಲಿಂದ 1 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ನಾವು ಸೋನ್ಪ್ರಯಾಗ್ವರೆಗೂ ಹೋಗ್ಬೇಕು. ಸೋನ್ಪ್ರಯಾಗದಿಂದ ಅಲ್ಲಿ ಜೀಪ್ ಇರ್ತಾವೆ. ಜೀಪ್ ತಗೊಂಡು ಗೌರಿಕುಂಡ್ವರೆಗೂ ಹೋಗ್ಬೇಕು. ಬರೀ ಈಗ ಸೋನ್ಪ್ರಯಾಗ್ವರೆಗೂ ಹೋಗೋಣ. ಇಲ್ಲಿ ನೋಡ್ರಿ, ಇದ ಸೀತಾಪುರ ಪಾರ್ಕಿಂಗ್ ಏರಿಯಾ ಇದೆ. ಬಸ್ಗಳೆಲ್ಲ ಪ್ರೈವೇಟ್ ಬಸ್, ಕಾರ ಎಲ್ಲ ಇಲ್ಲೇ ತರಬೇಕು. ಸೋನ್ಪ್ರಯಾಗ್ ಎಂಟ್ರಿ ಆದೀವಿ. ಸೋನ್ಪ್ರಯಾಗ್ ಪಾರ್ಕಿಂಗ್ ಏರಿಯಾ ನೋಡ್ರಿ. ಇದೆಲ್ಲ ಸೋನ್ಪ್ರಯಾಗ್ ಪಾರ್ಕಿಂಗ್ ಏರಿಯಾ ಇದೆ. ಪ್ರೈವೇಟ್ ಕಾರ್ಗಳೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೋ. ಇಲ್ಲಿಂದ ಏನು ಗೌರಿಕುಂಡ್ ಹೋಗ್ಬೇಕು. ಇದ ನೋಡ್ರಿ ಸೋನ್ಪ್ರಯಾಗ. ಮಳಿ ಅಂತೂ ಫುಲ್ ಬರತೈತಿ. ನೀವು ಆನ್ಲೈನ್ ರಿಜಿಸ್ಟ್ರೇಷನ್
ಮಾಡ್ಕೊಂಡು ಬಂದಿದ್ರೆ ಯಾತ್ರಾ ಪಾಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ರೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಹೋಗಿಬಿಡ್ಬೇಕು. ನೀವೇನಾದರೂ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿರ್ಲಿಕ್ಕಂದ್ರೆ ಇಲ್ಲಿ ಕ್ಯೂ ಹಚ್ಚಿ ನಿಮ್ಮ ಆಧಾರ್ ಕಾರ್ಡು ಎಲ್ಲ ಡೀಟೇಲ್ಸ್ ಕೊಟ್ಟು ಇಲ್ಲಿ ಪಾಸ್ ತೊಗೊಂಡು ಆಮೇಲೆ ಮೇಲೆ ಹೋಗ್ಬೇಕು. ಈಗ ನಾವಂತೂ ಸ್ಕ್ಯಾನ್ ಮಾಡಿದ್ದೀವಿ. ಬನ್ನಿ ಈಗ ಗೌರಿಕೊಂಡವರೆಗೂ ಮೇಲೆ ಹೋಗೋಣ. ಗೌರಿಕೊಂಡ ಜೀಪ್ ಸ್ಟ್ಯಾಂಡ್ವರೆಗೂ ಈಗ ಬಂದೆವು. ಇಲ್ಲಿ ಅದ್ರಿಗೆ ಗೌರಿಕೊಂಡ ಜೀಪ್ ಸ್ಟ್ಯಾಂಡ್ ಐತಿ, ಅದ್ರಾಗ ಐತಿ. ಗೌರಿಕೊಂಡವರೆಗೂ ಹೋಗಿ ಇವತ್ತು ಟ್ರಕ್ ಮಾಡಬೇಕು ಅಥವಾ ನಾಳೆ ಮಾಡಬೇಕು ಅನ್ನೋದು ಇನ್ನೂ ವಿಚಾರ ಮಾಡ್ತೀವಿ. ಮಳೆ ಒಂದು ಭಾಳ ಜೋರು ಐತಿ. ಇದು ನೋಡ್ರಿ ಜೀಪ್ ಸ್ಟ್ಯಾಂಡ. ಇದ್ರೊಳಗೆ ಹತ್ತಿರ ಗೌರಿಕೊಂಡವರೆಗೂ ನಮ್ಮ ಓದ್ಬಿಡ್ತಾರೋ. ಮಳೆ ನೋಡ್ರಿ ಭಾಳ ಜೋರಾತ್ ಮಳೆ. ಇಲ್ಲಿ ಫ್ರೀ ಅನ್ನಪ್ರಸಾದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ರೈಸು ಮತ್ತು ಸಾಂಬಾರು ಹಾಕತ್ತಾರು. ಟ್ರಾಫಿಕ್ ಹೋಗ ಅಲ್ಲಿ ಜೀಪ್ ಟ್ರಾಫಿಕ್ ಭಾಳ ಆಗಿತ್ತು. ಅದಕ್ಕಾಗಿ ಜೀಪ್ ಇಳಿದ ನಾವು ನಡ್ಕೊತ ಹೊಂಟಿದೆವು ಗೌರಿಕೊಂಡ ತನ. ಫುಲ್ ಕೋಲ್ಡ್ ಐತಿ. ಬಹುಶಃ 14 ಡಿಗ್ರಿವರೆಗೂ ಐತಿ ಇಲ್ಲಿ. ಅಷ್ಟು ಕೋಲ್ಡ್ ಐತಿ. ಇದು ನೋಡ್ರಿ ಗೌರಿಕೊಂಡಕ್ಕೆ ರೀಚ್ ಆದೀವಿ. ಇಲ್ಲಿಂದ ಕೇದಾರನಾಥ್ ಟ್ರಕ್ ಸ್ಟಾರ್ಟ್ ಆಕೈತಿ ಗೌರಿಕೊಂಡದಿಂದ. ನೋಡ್ರಿ ಗೌರಿಕೊಂಡದಾಗ ಜನ ಎಷ್ಟು ಹೊತ್ತಾಗ್ತಂತೀವಿ. ಈಗ ಸಾಯಂಕಾಲ 5:30 ಆಗೈತಿ, ಆದ್ರೂ ಎಷ್ಟು ಜನ ಇರ್ತೀವಿ. ಈಗ ಟೈಮ್ ರಾತ್ರಿ 7 ಗಂಟೆ ಆಗೈತಿ. ಇಲ್ಲಿ ಹಾಲ್ಟ್ ಇರ್ಬೇಕಂದ್ರೆ ರೂಮ್ ಅಷ್ಟೊಂದು ಫೆಸಿಲಿಟಿ ಇಲ್ಲ. ನಾವು ರೂಮ್ ಇರ್ತಾವ ಹಂಗೆ ಬಂದೀವಿ. ಅದಕ್ಕೆ ನೈಟ ಟ್ರೆಕ್ಕಿಂಗ್ ಮಾಡ್ಬೇಕಂತ ಹೊಂಟಿದ್ದೀವಿ ರೀ. ಈಗ 7 ಗಂಟೆ ಆಗೈತಿ, ಆದ್ರೂ ಜನ ಟ್ರೆಕ್ಕಿಂಗ್ ಮಾಡತೈತಿ. ಅವ್ರ ಜೋಡಿ ಕೂಡ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ. ಬರೀ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡು. ಕೇದಾರನಾಥ ಶ್ರೀ ಮಹಾದೇವನ ದರ್ಶನ ಮುಗಿಸ್ಕೊಂಡು ಎಲ್ಲ ಜನ ರಿಟರ್ನ್ ಆಗತೈತಿ. ಇವ್ರು ಮಾರ್ನಿಂಗ್ 12 ಗಂಟೆಗೆ ಅದು ಬಿಟ್ಟಿರ್ತಾರೋ. ಇಲ್ಲಿ ಬಂದು ರೀಚ್ ಆಗಕ್ಕೆ ಇಷ್ಟೊತ್ತು ಆಕೈತಿ. ಇಲ್ಲಿ ಬಾಜು ನೋಡ್ರಿ ಹೆಂಗೈತಿ ನೋಡ್ರದ ಕಾಡ. ಇದೆ ಟ್ರೆಕ್ಕಿಂಗ್ ಏರಿಯಾ ಇದೆ. ನಮ್ಮ ಪ್ರಕಾಶ್ ಅಂತೂ ಒಂದು ಸ್ಟಿಕ್ ಹಿಡ್ಕೊಂಡು ಕೈಯಾಗ ಒಂದು ಛತ್ರಿ ಹಿಡ್ಕೊಂಡು ನಾನು ಹಿಂದೆ ಹೋಗೋದು ಹೊಂಟಾನು. ನಿಲ್ಲಂದ್ರೆ ನಿಲ್ವಲ್ಲ. ಈಗ 7:30 ಆಯ್ತು. ನಾವು 7 ಗಂಟೆಗೆ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಒಂದು 2 ಕಿಲೋಮೀಟ್ರ್ ಬಂದಿದ್ದೆವು. ಇಲ್ಲೆಲ್ಲ ಟ್ರಕ್ ಕೊಟ್ಟು ಲೈಟ್ ವ್ಯವಸ್ಥೆ ಮಾಡ್ಯಾರು. ರಾತ್ರಿ ಟ್ರಕ್ ಮಾಡ್ಬೋದು, ಏನು ಅಡ್ಡಿ ಇಲ್ಲ. ಆದ್ರೆ ನಿತ್ಯ ಟ್ರಕ್ ಮಾಡಬೇಕು. ಮ್ಯಾಲೆ ಹೋದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಕೈತಿ ಮತ್ತು ತೇಕ್ ಭಾಳ ಹತ್ತೈತಿ. ಬರ್ರಿ ನೈಟ್ ಎಲ್ಲಿವರೆಗೆ ಹೋಗ್ತೀವಿ ನೋಡೋಣ. ಪ್ರಕಾಶ್ ನೋಡ್ರಿ ಟ್ರಕ್ ಮಾಡ್ಕೋತ ಹೊಂಟಾನು ಕತ್ಲಾಗ. ಹರ ಹರ ಮಹಾದೇವ್, ಬಂ ಬಂ ಬೋಲೆ. जय बोले बम बम बोले।
ಇಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಐತಿ. ಕೋಲ್ಡ್ ಭಾಳ ಐತಿ. ಆದ್ರೆ ನಾವು ಗುಡ್ಡ ಟ್ರೆಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ತಂಡಿ ಹತ್ತಾ ಇಲ್ಲ. ಇದೆಲ್ಲ ದರ್ಶನ ಮಾಡಿ ಕೆಳಗಡೆ ಇಳಿಯುವಂಥವ್ರ. ನಾವು ಬಂದ ರೂಟ್ ನೋಡ್ರಿ, ಅಲ್ಲಿದ್ರೆ ಬಂದೀವಿ ನೋಡ್ರಿ. ನಾವು ಅಲ್ಲಿದ್ರೆ ಹಿಂಗೆ ಬಂದು ಇಲ್ಲಿ ಬಂದು ಅಲ್ಲಿದ್ರೆ ಇಲ್ಲಿ ಬಂದೀವಿ. ಗುಡ್ ನೋಡ್ರಿ, ಭಯಂಕರ ದಟ್ಟವಾದ ಕಾಡು ಐತಿದೆ. ಪುಣ್ಯಕ್ಕೆ ಈಗ ಮಳೆ ಒಂದು ಬರುವ ಚಲೋ ಆಯ್ತು. ಸಾಯಂಕಾಲ ಏನು ಮಳೆ ಜೋರು ಆತ್ಲ, ಅದ್ರ ಬಳಕೇನು ಮಳೆ ಸ್ಟಾರ್ಟ್ ಇಲ್ಲ. ಮ್ಯಾಗ ಸ್ನೋಫಾಲ್ ಬೇರೆ ಬೀಳತೈತೆ ಅನ್ನತ್ತಾರು, ಹೋಗಿ ನೋಡ್ಬೇಕು. ಹರ ಹರ ಮಹಾದೇವ್. ಈಗ ಟೈಮ್ 8 ಗಂಟೆ ಆಗೈತಿ. ನಾವು ಒಂದು ಚಟಾಪಟ್ಟಿ ಒಂದು 3.5 ಕಿಲೋಮೀಟರ್ ತನಕ ನಡ್ಕೊಂಡು ಬಂದಿದ್ದೀವಿ. ಈಗ 8 ಗಂಟೆ ಅಂದ್ರೆ ರಾತ್ರಿ 8 ಗಂಟೆ. ಇನ್ನೂ ಜರ್ನಿ ಭಾಳ ದೂರ ಐತಿ. ಬರೀ ಹಂಗೆ ಜರ್ನಿ ಮಾಡ್ತಾ ಮುಂದೆ ಸಾಗೋಣ. ಹರ ಹರ ಮಹಾದೇವ್. ನಿಮಗೇನಾರೇ ಟ್ರಕ್ ಮಾಡೋಕೆ ಆಗ್ಲಿಕ್ಕಂದ್ರೆ ಇಲ್ಲಿ 4 ರೀತಿಯಿಂದ ಕೇದಾರನಾಥ್ ದೇವಾಲಯಕ್ಕೆ ಹೋಗ್ಬೋದು. ಅದರಲ್ಲಿ ಒಂದು ಡೋಲಿ ಅಂದರೆ 4 ಜನ ತೊಗೊಂಡು ಹೋಗ್ತಾರು. ಒಬ್ಬರು ಜನ ಅದು ಒಂದು 12,000 ತನಕ ಚಾರ್ಜ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಪಿಟ್ಟು ಅಂತೇಳಿ ಇಲ್ಲಿ ಬರತ್ತಾರ ನೋಡ್ರಿ. ಇಲ್ಲಿ ಒಬ್ಬರು ಕುಡ್ಸ್ಕೊಂಡು ಹೋಗ್ತಾರೆ. ಇವ್ರದ್ದು KG ಮ್ಯಾಗ ಒಂದು 4,000 ತನಕ ಚಾರ್ಜ್ ಮಾಡ್ತಾರೆ. 3ನೇ ಆಪ್ಷನ್ ಹೆಲಿಕಾಪ್ಟರ್ ಆನ್ಲೈನ್ದಾಗ ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಕೇದಾರನಾಥ್ ಗುಡಿ ಹತ್ರನ ಹೆಲಿಪ್ಯಾಡ್ ಇಳಿಸ್ತತಿ. ಕೆಳಗಡೆ ಗುಪ್ತಕಾಶಿ, ಪಾಟ ಮತ್ತು ಶಿರ್ಸಿಯಿಂದ ಹೆಲಿಕಾಪ್ಟರ್ ಸೇವೆ ಇರ್ತೈತಿ. ಮತ್ತು 4ನೇ ಆಪ್ಷನ್ ಕುದುರೆ. ದಯವಿಟ್ಟು ನಾ ಅದನ್ನು ಪ್ರಿಪೇರ್ ಮಾಡೋಂಗಿಲ್ಲ. ಕುದುರೆ ಯಾರು ತೊಗೋಬೇಡ್ರಿ. ನಿಮ್ಗೆ ನಡೆಯೋಕ್ಕಾಗ್ಲಿಕ್ಕಂದ್ರೆ ಹೆಲಿಕಾಪ್ಟರ್ ತೊಗೊಂಬರ್ರಿ. ಯಾಕಂದ್ರೆ ನೀವು ಯಾತ್ರೆ ಮಾಡಕ್ಕೆ ಬಂದಿರ್ತೀರಿ, ಪಾಪ ಕುದುರೆಗೆ ತ್ರಾಸ ಕೊಡಬೇಡ್ರಿ. ಯಾಕಂದ್ರೆ ಅದು ನಮ್ಮ ಥರ ಒಂದು ಪ್ರಾಣಿ ಅದ. ಇಲ್ಲಿ ಇದನ್ನು ನೋಡ್ರೆ ಕುದುರೆ ಭಾಳ ಕಾಸ್ಟ್ಲಿ ಹೋಗ್ತಾವೆ. ಅದಕ್ಕೆ ದಯವಿಟ್ಟು ಲಾಸ್ಟ್ ನಿಮ್ಗೆ ಎಲ್ಲ ಲಾಸ್ಟ್ನೇದು ಇದೇನೊಂದು ಐತಿ, ಅದು ಯಾವುದಪ್ಪ ಅಂದ್ರೆ ನಮ್ಮ ಕಾಲ್ನಡಿಗೆ ಮುಖಾಂತರ ನಮ್ಮ ಕೇದಾರನಾಥ್ ದರ್ಶನಕ್ಕೆ ಹೋಗ್ಬೇಕು. ಇಷ್ಟ ಐತಿ ಇಲ್ಲಿ. ಬರೀ ಈಗ ರೆಸ್ಟ್ ತೊಗೊಂಡಿದ್ದೀವಿ, ಮತ್ತು ಟ್ರೆಕ್ ಸ್ಟಾರ್ಟ್ ಮಾಡೋಣ. ಟ್ರೆಕ್ಕಿಂಗ್ ಮಾಡ್ತಾ ದಾರಿ ಮಧ್ಯದಲ್ಲಿ ಈ ರೀತಿ ಎಲ್ಲ ಶಾಪ್ಗಳದಾವು. ತಿನ್ನಕ್ಕೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಸಿಗ್ತೈತಿ. ಇಲ್ಲಿ ಮ್ಯಾಗಿ ಸಿಗ್ತೈತಿ, ಟೀ ಸಿಗ್ತೈತಿ, ಸ್ನ್ಯಾಕ್ಸ್ ಸಿಗ್ತೈತಿ. ಈ ರೀತಿ ಹೋಟೆಲ್ಸ್ ಅದಾವು. ತಿನ್ನಕ್ಕಂತೂ ಏನೂ ಕಡಿಮೆ ಇಲ್ಲ. ನೋಡ್ರಿ, ಟ್ರೆಕ್ ಏನು ನಮ್ದು ಟ್ರೆಕ್ಕಿಂಗ್ ಸಾಗು ಮಾರ್ಗ ಐತ್ಲೆ, ಮಾರ್ಗದ ಉತ್ಸವರ ಲೈಟ್ ವ್ಯವಸ್ಥೆ ಮಾಡ್ಯಾರು. ನೀವು ಏನಾದರೂ ಬಂದ್ರೆ ನೈಟ್ ಟ್ರೆಕ್ ಮಾಡೋದು ಭಾಳ ಬೆಸ್ಟ್. ಯಾಕಂದ್ರೆ ಇಲ್ಲಿ ಈಗ -10 ಡಿಗ್ರಿ ಸೆಲ್ಸಿಯಸ್ ಐತಿ, +10. ನಮ್ಮ ಬಾಡಿ ಟೆಂಪ್ರೇಚರ ಪ್ಲಸ್ ಹೊರಗಿನ ಟೆಂಪ್ರೇಚರ ಎಲ್ಲ ಹೊಂದಾಣಿಕೆ ಆಗಿ ನಮಗೆ ಕಾವಣದಾಗಂಗಿಲ್ಲ ಮತ್ತು ಒಟ್ಟ ಬೇಸರ ಬರೋಂಗಿಲ್ಲ. ಅದಕ್ಕಾಗಿ ಏನು ಮಾಡ್ರಪ್ಪ ಅಂತಂದ್ರೆ, ನೀವು ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆಗೆ ಟ್ರೆಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬ ಬೆಸ್ಟ್ ಅದ. ನೋಡ್ರಿ, ಕುದುರೆ ಆಪತ್ತಿ ಇದ್ದತ್ತು ವಿಡಿಯೋ ಮಾಡಕ್ಕೆ ತೋರಿಸೋಕೆ ಆಗಲಿಲ್ಲ. ಕಾಲು ಜರದ ಭಾಳ ಕೆಟ್ಟದಿತ್ತು. ಕುದುರೆ ಆಪತ್ತಿ ಓಡಿಸತ್ತಾರ ನೋಡ್ರಿ. ಪ್ರಕಾಶ್ ನೋಡ್ರಿ, ಇಲ್ಲಿ ಟೆಂಪ್ರೇಚರ್ಗೆ ಕೈ ಎಲ್ಲ ಫುಲ್ ಕೋಲ್ಡ್ ಆಗಿ ಲಾಸ್ಟಿಗೆ ಕೈ ಗ್ಲೌಸ್ ಹಾಕಿದಿಲ್ಲಿ. ಯಾಕಂದ್ರೆ ಅಷ್ಟು ಕೋಲ್ಡ್ ಐತಿ. 10 ಬಂದೈತಿ ಡಿಗ್ರಿ ಸೆಲ್ಸಿಯಸ್. 10 ಅಂದ್ರೆ 8 ಇರ್ಬೋದು. ಇನ್ನು ಮ್ಯಾಗ ಹೋಗ್ತಾ ಇನ್ನೂ ಕಡಿಮೆ ಆಕೈತಿ. ನಾ ಏನು ಹಾಕಿಲ್ಲ, ನನಗಿನ್ನ ಇನ್ನೊಂದು ಸ್ವಲ್ಪ ಮ್ಯಾಗ ಆದ್ಮೇಲೆ ನಾನು ಹಾಕುವ ಪರಿಸ್ಥಿತಿ ಬರ್ತೈತಿ. ಹಾಕೋಣ. ಟೈಮ್ ಕರೆಕ್ಟ್ 10:30 ಆಗೈತೆ ರೀ. ಇಲ್ಲಿ ಏನಾರು ಒಂದು ಸ್ವಲ್ಪ ತಿನ್ಬೇಕಂತೇಳಿ ಇಲ್ಲೊಂದು ಹೋಟೆಲ್ಗೆ ಬಂದಿದ್ದೀವಿ. ಆಮೇಲೆ ಕೂಲ್ ಡ್ರಿಂಕ್ಸ, ಪರೋಟ, ಮ್ಯಾಗಿ,
ಎಲ್ಲ ಥರ ಐತಿ ಇಲ್ಲಿ. ನೋಡೋಣ ಏನಾರು ಆರ್ಡರ್ ಮಾಡಿ ಟೇಸ್ಟ್ ನೋಡೋಣ. ಇಲ್ಲಿ ನೋಡ್ರಿ ಮ್ಯಾಗಿ ತೊಗೊಂಡಿದ್ದೀವಿ. ಮ್ಯಾಗಿ ಬಿಸಿ ಬಿಸಿದ. ಇಲ್ಲಿ ತಂಪು ವಾತಾವರಣಕ್ಕೆ ಹೇಳಿ ಮ್ಯಾಡಿಸ್ದಂಗೈತಿ. ಇಲ್ಲಿ ಬಂದ್ರೆ ಫಸ್ಟ್ ಕ್ಲಾಸ್ ಮ್ಯಾಗಿ ತಿನ್ರಿ. ಪರೋಟ ಮಣ್ಗಂಡು ಟೇಸ್ಟ್ ಮಾಡ್ಯಾರು. ಫುಲ್ ಬಿಸಿ ಬಿಸಿ ಅದಾವು. ಇದು ಮ್ಯಾಗಿ ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದವ್ರೆ. ನೈಟ್ 1 ಗಂಟೆ ತನಕ ನಡೆದೆವು. ಆಮೇಲೆ ಇಲ್ಲಿ ದಾರಿ ಮಧ್ಯೆ ಬಂದು ಒಂದು ರೂಮ್ ಟೆಂಟ್ ಮಾಡಿದ್ವಿ. ಟೆಂಟ್ನಾಗ ಇಲ್ಲೇ ಮಣಗಿದ್ವಿ. ಈಗ ಮಾರ್ನಿಂಗ್ 5 ಗಂಟೆ ಆಗೈತಿ. 5ಕ್ಕೆ ಫುಲ್ ಬೆಳಕಾಗೈತಿ ಇಲ್ಲಿ. ಈಗ ಮಾತಾಡಕ್ಕೆ ಬರೋತ್ತಿಲ್ಲ. ಥಂಡಿ ಎಷ್ಟು ಐತೆ ಅಂದ್ರಪ್ಪ ಅಂದ್ರೆ -5 ಅಂದ್ರೆ 6 ಡಿಗ್ರಿ ಸೆಲ್ಸಿಯಸ್ ಐತಿ. ಕೈ ಹಿಂಗೆ ಮಡ್ಸೋಲು ಅಷ್ಟು ಕೆಟ್ಟ ಥಂಡಿ ಐತಿ. ಅದಕ್ಕೆ ಮಾತಾಡಕ್ಕೆ ಬರುವತ್ತು ಹೇಳ್ಬೇಕಂದ್ರೆ ನಿಮ್ಗೆ. ಇಲ್ಲಿ ಒಂದು ಟೆಂಟ್ ಮಾಡಿದ್ದೀವಿ. ಹೊರಗಡೆ ವ್ಯೂ ತೋರಿಸ್ತೀನಿ ಬರೀ ಹೆಂಗೈತಂದ್ರೆ. ವ್ಯೂ ನೋಡ್ರಿ ಹೊರಗಡೆ. ಟೆಂಟ್ ಹೊರಗಡೆ ಹೆಂಗೈತಿ. ಇದ ನಾವು ಅನ್ಕೊಂಡಿ ಟೆಂಟ. ಇಲ್ಲೆಲ್ಲ ಮನಗಿದ್ವಿ. ಒಂದೇ ನಿಮಿಷ ಹೊರಗಡೆ ಸ್ವಲ್ಪ ವ್ಯೂ ನೋಡಿ. ನೋಡ್ರಿ ನೈಟೆಲ್ಲ ಸ್ನೋಫಾಲ್ ಆಗೈತಿ. ಸ್ವರ್ಗಕ್ಕೆ ಇನ್ನು ಒಂದೇ ಏನು ಅಂತಾರಲ್ಲ ಅದಿದೆ ನೋಡಿ. ಅದು ನೋಡ್ರಿ ನೈಟೆಲ್ಲ ಸ್ನೋಫಾಲ್ ಆಗೈತಿ. ಹಂಗೆ ಇನ್ನು ನಾವು ಅಲ್ಲಿ ಅಲ್ಲೆಲ್ಲ ನೋಡ್ಕೊತ ಹೋಗ್ಬೇಕು. ಈಗ ಟೈಮ್ ಮಾರ್ನಿಂಗ್ 5:30 ಆಗೈತಿ. ಮತ್ತೆ ರಿಟರ್ನ್ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ. ಥಂಡಿ ಮಾತ್ರ ಭಾಳ ಐತಿ. ಕೈಗೆ ಗ್ಲೌಸ್ ಇಲ್ದ ಈಗ ಮೊಬೈಲ್ಗೆ ಗ್ಲೌಸ್ ಇಲ್ದ ಚಾಲೂ ಮಾಡಿನ್ಕರೆ ಕೈ ಪೂರ್ತಿ ಕೈ ಮಡ್ಸಕ್ಕೆ ಬರತ್ತು. ಫುಲ್ ವಾಟರ್ ಬಂದೈತಿ. ಜೈ ಭೋಲೆನಾಥ್, ಬಂ ಬಂ ಭೋಲೆನಾಥ್. ಬರೀ ನೈಟ್ ನಾನು ನಿಮ್ಗೆ ಟ್ರಕ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ನಡಿದ ಭಾಳ ತ್ರಾಸಿತ್ತು. ಆ ತ್ರಾಸೊಳಗೆ ಥಂಡಿ ಬೇರೆ ಇತ್ತು. ಹೀಗಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಈಗ ಇಲ್ಲಿಂದ ದೇವಸ್ಥಾನವ್ರಿಗೆ ತೋರಿಸ್ತು. ಬರ್ರಿ ಟ್ರೆಕ್ಕಿಂಗ್ ಹೆಂಗಿರ್ತೈತೆ ನೋಡಕ್ರಿ ಅಂತ. ನಿಯರ್ ಬಂದದು ಅಂದ್ರೂ 4 ಕಿಲೋಮೀಟ್ರ್ ಐತಿ. ಈಗ ದೇವಸ್ಥಾನ ನಿಯರ್ ಬಂದದೆವು ಅಂದ್ರೂ ಇನ್ನೂ 4 ಕಿಲೋಮೀಟ್ರ್ ಐತಿ. ನೋಡ್ರಿ ನಾವು ಶಾರ್ಟ್ಕಟ್ ರೂಟ್ ಆಯ್ಕೆ ಮಾಡ್ಕೊಂಡು ಹೊಂಟಿದ್ದೆವು. 4 ಕಿಲೋಮೀಟ್ರ್ ಕಡಿಮೆ ಆಕೈತಿ. ಆ್ಯಕ್ಚುಲಿ ರಿಯಲ್ ರೂಟ ಅಲ್ಲಿತ್ತು ನೋಡ್ರಿ. ಹಂಗಾಯ್ಸ್ ಬರ್ತಾರು. ನಾವು ಶಾರ್ಟ್ಕಟ್ ರೂಟ್ ಭಾಳ ಇದು ಮಾಡ್ಕೊಂಡು ಹೊಂಟಿದ್ದೆವು. ಇಲ್ಲಿ ನೋಡ್ರಿ ಸ್ನೋಫಾಲ್ ಆಗೋದಲ್ಲ ಗುಡ್ಡು ಕುಸಿತ ಆಗೈತಿ. ಗುಡ್ಡು ಕುಸಿತ ಆಗಿ ಹಾದೆಲ್ಲ ಕಟ್ಟಾಗಿತ್ತು. ಮೊನ್ನೆ ಗೌರ್ಮೆಂಟ್ದವರು ಇದನ್ನು ಸ್ನೋಫಾಲಲ್ಲಿ ರಿಮೂವ್ ಮಾಡಿದರು. ರಿಮೂವ್ ಮಾಡಿ ಒಂದು ಸಣ್ಣ ದಾರಿ ಮಾಡಿಕೊಟ್ಟರು. ಅದ್ರ ಸಂಬಂಧ ಇಷ್ಟು ಟ್ರಾಫಿಕ್ ಜಾಮ್ ಆಗೈತಿ. ಜೈ ಭೋಲೆನಾಥ್, ಬಂ ಬಂ ಭೋಲೆ. ಟೆಂಟ್ನಿಂದ ಎದ್ದು ಬಂದು ಇನ್ನೂ ಹಲ್ಲು ಉಜ್ಜಿದ್ದಿಲ್ಲ, ಮುಖ ತಗೊಂಡು ಫ್ರೆಶಪ್ ಆಗಿದ್ದಿಲ್ಲ. ಅದಕ್ಕಾಗಿ ಇಲ್ಲೇ ಒಂದು ಸಣ್ಣ ನಲ್ಲಿ ಒಳಗೆ ನೀರು ಬೀಳತ್ತಾವು. ಅದಕ್ಕೆ ಇಲ್ಲೇ ಫ್ರೆಶಪ್ ಆಗ್ಬೇಕಂತೇಳಿ ಫ್ರೆಶ್ ಮಾಡಿ ಆಮೇಲೆ ಮೇಲೆ ಹೋಗ್ಬೇಕಂತೇಳಿ ಇಲ್ಲೇ ನಿಂತಿದ್ದೀವಿ. ಇಲ್ಲಿ ನೋಡ್ರಿ ನನ್ನ ಹಿಂದೆ ವ್ಯೂ ಹೆಂಗೈತಿ ನೋಡ್ರಿ. ಅದು ಗುಡ್ಡದ ಮೇಲೆಲ್ಲ ಐಸ. ಕೆಳಗಡೆ ನೋಡ್ರಿ ಇಷ್ಟೆಲ್ಲ ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ನೀವೇನಾದರೂ ಗೋಡ ತೊಗೊಂಡ್ಬಂದಿದ್ರಿ ಅಂದ್ರೆ ಇಲ್ಲಿವರೆಗೂ ಅಷ್ಟೇ ಗೋಡ ಬರ್ತಾವು ನೋಡ್ರಿ. ಎಲ್ಲ ಗೋಡಗಳು ಇಲ್ಲಿ ನಿಂತಾವು. ಇಲ್ಲಿ ನೋಡ್ರಿ ವ್ಯೂವ
ನೈಟ್ ಎಷ್ಟು ಸ್ನೋಫಾಲ್ ಆಗೈತೆ ಅಂತೇಳಿ. ಇಡೀ ಗುಡ್ಡನೇ ಎಲ್ಲ ವೈಟ್ ಕಾಣತೈತಿ. ಇದು ಗೋಡ ಸ್ಟ್ಯಾಂಡ್ ಇದೆ. ಇಲ್ಲಿ ಬಂದ ಮೇಲೆ ಟೆಂಪ್ರೇಚರ್ 1 ಡಿಗ್ರಿ ಸೆಲ್ಸಿಯಸ್ ಬಂದೈತಿ. ಅದ್ರೂ ತುಂಬ ಕೋಲ್ಡ್ ಐತಿ, ಮಾತಾಡಕ್ಕೆ ಆಗೋತು ಅಷ್ಟು ಕೋಲ್ಡ್ ಐತಿ. ಕೈ ಗ್ಲೋಸ್ ಇನ್ನೂ ತೆಗೆದಿಲ್ಲ, ಕ್ಯಾಪ್ ಒಂದು ತೆಗ್ದೀನಿ. ಇಲ್ಲಿ ನೋಡ್ರಿ, ಈಗ ಬಿಸಿಲು ಬಿತ್ತಲಿ. ಟೈಮ್ 7 ಗಂಟೆ ಆಗೈತಿ. ನಮಗೆ ಬಿಸಿಲು ಈಗ ಬಿತ್ತು. ಬಿಸಿಲು ಸೂರ್ಯ ಹೋದ ಆಲ್ರೆಡಿ ಆಗೈತಿ. ಇಲ್ಲಿವರೆಗೂ ಗುಡ್ಡದ ನೆಳದಾಗಿದ್ದೆವು, ಈಗ ಬಿಸಿಲಾಗಿ ಬಂದೆವು. ನೋಡ್ರಿ, ಬೆಳಗ್ಗೆ ಎಷ್ಟು ಸ್ನೋ ಇತ್ತು, ಈಗ ಎಷ್ಟು ಸ್ನೋ ಐತೆ ನೋಡ್ರಿ. ಸ್ನೋ ಎಲ್ಲ ಸಣ್ಣ ಹಿಂಗೆ ಕರಗ ಸ್ಟಾರ್ಟ್ ಮಾಡೈತಿ. ಈಗ ಟೈಮ್ 7:40 ಆಗೈತಿ ಮಾರ್ನಿಂಗ. ಬೇಸ್ ಕ್ಯಾಂಪ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ರಿ, ಬೇಸ್ ಕ್ಯಾಂಪ್ ಎಲ್ಲ. ಇಲ್ಲಿ ಬೇಸ್ ಕ್ಯಾಂಪ್ ಒಳಗೆ ಸಾಕಷ್ಟು ಟೆಂಟ್ಗಳದಾವು. ನೀವು ಎಷ್ಟು ತ್ರಾಸ ಆದ್ರೂ ಬೇಸ್ ಕ್ಯಾಂಪ್ವರೆಗೂ ಬರ್ರಿ. ಇಲ್ಲೇನು ಟೆಂಟ್ಗಳಿಗೇನು ಸಮಸ್ಯೆ ಇಲ್ಲ. ಆರಾಮ 600 ರೂಪೀಸ್ ತೊಗೊತಾರು. ಆರಾಮ್ ಟೆಂಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ನನ್ನ ಹಿಂದೆ ಸ್ನೋಫಾಲ್ ಆಗಿದ್ದು ಗುಡ್ಡ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗತೈತಿ ನೋಡ್ರಿ. ಇದು ಕೇದಾರ್ನಾಥ್ ಹೆಲಿಪ್ಯಾಡ್ ಇದೆ. ಕೇದಾರ್ನಾಥ್ ಹೆಲಿಪ್ಯಾಡ್ದೊಳಗೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗತೈತಿ. ಈಗ ಮಾರ್ನಿಂಗ್ 8 ಗಂಟೆ ಆಗೈತಿ. ದೇವಸ್ಥಾನ ಸಮೀಪ ರೀಚ್ ಆಗಿದ್ದೀವಿ. ಇಲ್ಲಿ ದರ್ಶನ ಟೋಕನ್ ಕೊಡ್ತಾರು. ಇಲ್ಲಿ ಟೋಕನ್ ತೊಗೊಳಕ್ಕೆ ಲೈನ್ ಹಚ್ಚಿದ್ದೀವಿ. ಇದು ನೋಡ್ರಿ, ಅಲ್ಲಿ ಕ್ಯೂ ಹಚ್ಚಿ ಯಾತ್ರಾ ಪಾಸ್ ತೋರಿಸಿ. ಇದು ಯಾತ್ರಾ ಪಾಸ್ ನಾವು ಆನ್ಲೈನ್ದಾಗ ಬುಕ್ ಮಾಡ್ಕೊಂಡು ಬಂದಿದ್ದು ಯಾತ್ರಾ ಪಾಸ್ ಇದೆ. ಅದನ್ನು ತೋರಿಸಿ ಈ ಟೋಕನ್ ತೊಗೊಂಡ್ಬಂದೀವಿ. ಇದು ನೋಡ್ರಿ, ಇದು ಯಾತ್ರಾ ಪಾಸ, ಇದು ಟೋಕನ್. ಇನ್ನು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು. ಇನ್ನೂ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕ್ಲಾಕ್ ರೂಮ್ ಬ್ಯಾಗ್ ಇಡಬೇಕು. ಆಮೇಲೆ ಫುಟ್ವೇರ್ ಸ್ಟ್ಯಾಂಡ್ದಾಗ ಶೂಸ್ ಇಡಬೇಕು. ಫೈನಲಿ ಕೇದಾರ್ನಾಥ್ ದೇವಸ್ಥಾನ ರೀಚ್ ಆದ್ವಿ. ತುಂಬ ಎಕ್ಸೈಟ್ ಆಗ್ತಾ ಇದೆ. ನೋಡ್ರಿ, ಹಿಂದೆ ಇಲ್ಲಿ ನಮ್ದು ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಕಾಣತೈತಿ ನೋಡ್ರಿ ದೇವಸ್ಥಾನ. ಇದೇನು ದರ್ಶನಕ್ಕೆ ಹೋಗ್ಬೇಕು. ದರ್ಶನಕ್ಕೆ ಹೋಗಿ ಬನ್ನಿ. ಡ್ರೆಸ್ ಚೇಂಜ್ ಬೇರೆ ಮಾಡಬೇಕು. ಜೈ ಭೋಲೆನಾಥ್, ಬಂ ಬಂ ಬೋಲೆ. ಇಲ್ಲಿ ನೋಡ್ರಿ, ದೇವಸ್ಥಾನ ದರ್ಶನಕ್ಕೆ ಕ್ಯೂ ಎಷ್ಟು ಇರ್ತೈತಿ ಅಂತೇಳಿ. ಕ್ಯೂ ಭಾಳ ಐತಿ. ನೀವು ಬಂದ ತಕ್ಷಣ ಮೊದಲು ದರ್ಶನಕ್ಕೆ ಕ್ಯೂನಾಗ ನಿಲ್ರಿ. ಆಮೇಲೆ ನೀವು ಫೋಟೋ ವಿಡಿಯೋ ಏನು ಮಾಡ್ಕೋರಿ. ಇಲ್ಲಿ ನೋಡ್ರಿ, ದೇವಸ್ಥಾನ ಹಿಂದ್ಗಡೆ ಅದ ಗುಡ್ಡ ಇಲ್ಲೇ ಐತಿ. ದರ್ಶನಕ್ಕೆ ಲೈನ್ ಅಲ್ಲಿ ದೇವಸ್ಥಾನ ಐತಿ. ಇವೆಲ್ಲ ದರ್ಶನಕ್ಕೆ ಲೈನ್ ಹಚ್ಚಾರ ಇಲ್ಲಿ. ಇಲ್ಲಿ ಆದಿಶಂಕರಾಚಾರ್ಯರ ಮೂರ್ತಿ ಇದೆ. ಮೂರ್ತಿ ನೋಡೋಕೆ ಹೋಗ್ತಾ ಇದ್ದೀವಿ ಈಗ. ಬರ್ರಿ, ಶ್ರೀ ಶಂಕರಾಚಾರ್ಯರ ಮೂರ್ತಿಗೆ ನಮಸ್ಕರಿಸಿ ಬರೋಣ. ಇಲ್ಲೇ ದೇವಸ್ಥಾನ ಹಿಂದ್ಗಡೆ ಇದೆ. ಇಲ್ಲೇ ದೇವಸ್ಥಾನ ಇದೆ. ಇದು ದೇವಸ್ಥಾನ, ಅದರ ಹಿಂದ್ಗಡೆನೇ ಇಲ್ಲಿ ಶಂಕರಾಚಾರ್ಯರ ಮೂರ್ತಿ ಇದೆ.
ಭೀಮಬಂಡೆ ಯಾಕೆ ಇದಕ್ಕೆ ಹೆಸರು ಬಂತಪ್ಪ ಅಂದರೆ 2013 ಇಲ್ಲಿ ದೊಡ್ಡ ಪ್ರಮಾಣದಾಗ ಪ್ರವಾಹ ಆಯಿತು. ಆ ಪ್ರವಾಹವನ್ನು ಮೇಲಿಂದ ಈ ಕಲ್ಲು ಉಳ್ಕೊಂತ ಬಂದು ದೇವಸ್ಥಾನದ ಹಿಂದ್ಗಡೆ ನಿಂತ್ಕೊಂಡು ಆ ಪ್ರವಾಹವನ್ನು ತಡೆಯುತ್ತಿಲ್ಲಿ. ಅದಕ್ಕಾಗಿ ದೇವಸ್ಥಾನಕ್ಕೆ ಯಾವುದೇ ರೀತಿಯಂಥ ಹಾನಿ ಆಗಿಬಿಡಲಿಲ್ಲ. ಅದಕ್ಕಾಗಿ ಇದನ್ನು ಭೀಮಬಂಡೆ ಅಂತ ಹೇಳಿ ಈಗ ಪೂಜೆ ಮಾಡ್ತಾ ಇದ್ದಾರೆ. ಬರೀ ಆ ಭೀಮಬಂಡೆ ದರ್ಶನ ಮಾಡ್ಕೊಂಡ್ರು. ನೋಡ್ರಿ ಭೀಮಬಂಡೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮೇಲಿಂದ ಕಲ್ಲು ಉಳ್ಕೊಂಡು ಬಂದು ಈ ರೀತಿ ದೇವಸ್ಥಾನದ ಹಿಂಬದಿ ನಿಂತ್ಕೊಂಡು ಪ್ರವಾಹವನ್ನು ತಡಿತಿಲ್ಲಿ. ಇಲ್ಲಿಗೆ ನಾವು ಕೇದಾರನಾಥ ಟ್ರಿಪ್ ಮುಗಿಸಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಟೈಮು 12:30 ಆಗೈತಿ. ರಿಟರ್ನ್ ಹೋಗ್ತೀವಿ. ನಿನ್ನೆ ನೈಟ್ ಟ್ರೆಕ್ಕಿಂಗ್ ಮಾಡಿರೋದ್ರಿಂದ ನಾನು ಮಧ್ಯದಲ್ಲಿ ಬರುವಂಥ ಪ್ಲೇಸ್ಗಳು ಅದ್ರ ಬಗ್ಗೆ ಏನೂ ತೋರಿಸಿರಲಿಲ್ಲ. ಹೋಗುವಾಗ ಯಾವುದಾದ್ರೂ ಪ್ಲೇಸ್ ಸಿಕ್ಕಿದ್ರೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಜೈ ಭೋಲೆನಾಥ್, ಹರ ಹರ ಮಹಾದೇವ್. ನೋಡ್ರಿ ಇಲ್ಲಿ ಒಂದು ಸಣ್ಣ ಫಾಲ್ಸ. ನಿನ್ನೆ ನಾವು ಹೋಗುವಾಗ ನೈಟ್ ನೀರು ಜಾಸ್ತಿ ಇತ್ತು, ಅದಕ್ಕೆ ನಿಮ್ಗೆ ತೋರಿಸಲಿಲ್ಲ. ಈಗ ಡೇ ಯಾಕೋ ನೀರು ಒಂದು ಸ್ವಲ್ಪ ಸಣ್ಣಗಿತ್ತು. ಈ ಕಡೆ ನೋಡ್ರಿ ನೇಚರ ಹೆಂಗೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಈ ನೀರೆಲ್ಲ ಐಸ್ ಕರಿಗೆ ನೀರಾಗಿ ಇಲ್ಲಿ ಹರಿಯಾಗ್ತೈತಿ. ಎಲ್ಲ ನೀರು ಬರಫ್ ಕರಿಗೆ ಹರಿಯಾಗ್ತಿರೋ ನೀರಿಲ್ಲ. ಇಲ್ಲೊಂದು ಫಾಲ್ಸ್ ಐತೆ ನೋಡ್ರಿ. ಈ ರೀತಿ ಫಾಲ್ಸ್ಗಳು ನಿಮಗೆ ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ಸಾಕಷ್ಟು ಇರ್ತಾವೆ. ನೀರಿಲ್ಲಿ ಹೊಂಟಾವ ನೋಡ್ರಿ. ಮಧ್ಯಾಹ್ನ 1 ಗಂಟೆಗೆ ರಿಟರ್ನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಕೇದಾರನಾಥದ್ದು. ಈಗ 6:30 ಆಗಿದೆ. ಈಗ ಕೆಳಗಡೆ ಗೌರಿಕೊಂಡು ರೀಚ್ ಆಗಿದ್ದೀನಿ. ಇಲ್ಲಿಗೆ ನಾನು ಕೇದಾರನಾಥ ಟ್ರೆಕ್ಕಿಂಗನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಧನ್ಯವಾದಗಳು.